ಧಾರಾಹ ಜೇನಿನ 5 ಧಾರೆಗಳು ಹರಿತಾವಂತೆ. ಈಚಲು ಮರದಿಂದ ಜೇನು, ಆ ಜೇನಿನ 5 ಧಾರೆಗಳು, ಈಚಲು ಮರದ ಜೇನು ಅಂತರ್ಥ. ಈಚಲು ಮರದಿಂದ ಬರ್ತಕ್ಕಂತಹ ರಸ ಅದು 5 ಧಾರೆಗಳು, 5 ಮಾರು ಗಾತ್ರದಲ್ಲಿ, ಅಷ್ಟು ಅಗಲ 5 ಜೇನಿನ ಧಾರೆಗಳು ಹರಿತಾವೆ. ಸುಪಾರ್ಶ್ವ ಎಂಬ ಪರ್ವತದಲ್ಲಿ ಮೇಲೆ ಇರುವಂತಹ ದೊಡ್ಡ ಈಚಲು ಮರದ ಪೊಟರೆಗಳಿಂದ ಆ 5 ಮಾರು ಉದ್ದದ ಈಚಲು ಮರದ ರಸ 5 ಮಾರು ಉದ್ದ 5 ಧಾರೆಗಳು ಹರಿತಾವೆ. ಅವು ಆ ಸುಪಾರ್ಶ್ವ ಎಂಬ ಪರ್ವತದ ಶಿಖರದಿಂದ ಕೆಳಗೆ ಧುಮುಕಿ ಇಳಾವೃತ ಖಂಡದ ಪಶ್ಚಿಮ ಭಾಗವನ್ನ ಪರಿಮಳಗೊಳಿಸ್ತವೆ. ಇಳಾವೃತ ಖಂಡದ ಪಶ್ಚಿಮ ಭಾಗವನ್ನ ಪರಿಮಳಗೊಳಿಸ್ತಕ್ಕಂಥದ್ದು. ಹಾಗಾದ್ರೆ ಇಳಾವೃತ ಖಂಡ ಏನಿದೆ ಅದರ ಪಶ್ಚಿಮ ಭಾಗದಲ್ಲಿ ಈ ಸುಪಾರ್ಶ್ವ ಎಂಬತಕ್ಕಂತಹ ಪರ್ವತ ಇದೆ ಅಂತ ಹೇಳಿದ ಹಾಗೆ ಆಯ್ತು. ಅದು ಪಶ್ಚಿಮ ಭಾಗವನ್ನ ಪರಿಮಳಗೊಳಿಸ್ತದೆ ಅಂತ. ಅವುಗಳನ್ನ ಸೇವೆ ಮಾಡ್ತಕ್ಕಂಥವ್ರೇನಿದ್ದಾರಲ್ಲ, ಈ ಈಚಲು ಮರದ ಜೇನನ್ನ ಸೇವಿಸ್ತಕ್ಕಂಥವರ ಮುಖದಿಂದ ಒಳ್ಳೆ ಸುಗಂಧ ಭರಿತವಾದ ಗಾಳಿ ಬರ್ತದೆ. ಅವರ ಮುಖದಿಂದ ಆ ಗಾಳಿ ಸುತ್ತಲೂ 100 ಯೋಜನ ಪ್ರದೇಶವನ್ನ ಪರಿಮಳವನ್ನಾಗಿ ಮಾಡಿಸ್ತದಂತೆ. ಅಷ್ಟು ಪರಿಮಳಯುಕ್ತವಾದಂಥದ್ದು ಆ ಇಳಾವೃತ ಖಂಡದಿಂದ, ಇದು ಸುಪಾರ್ಶ್ವ ಅನ್ನೋ ಪರ್ವತದಿಂದ ಮೇಲೆ ಬರುವ ಈಚಲು ಮರದ ಜೇನು. ಅದು ಅಷ್ಟು ಪರಿಮಳಯುಕ್ತವಾಗಿದೆ. ಅದನ್ನ ಯಾರು ಸೇವಿಸ್ತಾರೋ ಅವರ ಮುಖದಿಂದ ಬರುವ ಗಾಳಿಯು 100 ಯೋಜನ ಪ್ರದೇಶ ಪರಿಮಳಗೊಳಿಸ್ತದಂತೆ. ಅಷ್ಟು ಸುವಾಸನೆ ಭರಿತವಾಗಿರ್ತಕ್ಕಂಥದ್ದು ಆ ಒಂದು ಈಚಲು ಮರದ ಜೇನು, ಮಧುಧಾರ ಅಂತ ಹೇಳಿದ್ದಾರೆ. ಯಸ್ತು ಮಹಾಕದಂಬಃ ಸುಪಾರ್ಶ್ವ ನಿಗೂಢಃ ತಸ್ಯ ಕೋಟರೇಭ್ಯೋ ನಿಸೃತಾಃ ಪಂಚವ್ಯಾಮ ಪರಿಣಾಹಾಃ ಪಂಚ ಮಧುಧಾರಾಃ ಸುಪಾರ್ಶ್ವಶಿಖರಾತ್ ಪತಂತ್ಯಃ ಅಪರೇಣ ಆತ್ಮಾನಂ ಇಳಾವೃತಂ ಅನುಮೋದಯಂತಿ. ಅಪರೇಣ ಆತ್ಮಾನಂ ಅನ್ನೋದಕ್ಕೆ ಆತ್ಮನಃ ಪಶ್ಚಿಮತಃ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ತನ್ನ ಪಶ್ಚಿಮ ಭಾಗದ ಅಂತ, ತಾನು ಇರುವ ಪಶ್ಚಿಮ ಭಾಗವನ್ನ ಪರಿಮಳಗೊಳಿಸ್ತದೆ ಅಂತ. ಯಾಹಿ ಉಪಭುಂಜಾನಾನಾಂ ಮುಖ ನಿರ್ವಾಸಿತೋ ವಾಯುಃ ಸಮಂತಾತ್ ಶತಯೋಜನಂ ಅನುವಾಸಯತಿ. ಏವಂ ಕುಮುದ ನಿರೂಢೋ ಯಃ ಶತವಲ್ಯೋ ನಾಮ ವಟಃ ತಸ್ಯ ಸ್ಕಂಧೇಭ್ಯೋ ಅರ್ವಾಚೀನಾಃ ಪಯೋದಧಿ ಘೃತ ಮಧು ಗುಡಾನ್ನಾದ್ಯಂಬರ ಶಯ್ಯಾಸನಾಭರಣಾದಯಃ ಸರ್ವಕಾಮದುಘಾಃ ನದಾಃ ಕುಮುದಾಗ್ರಾತ್ ಪತಂತಃ ಉತ್ತರೇಣ ಇಳಾವೃತಂ ಉಪಭೋಜಯಂತಿ. ಯಾನ್ ಉಪಯುಂಜಾನಾನಾಂ ನ ಕದಾಚಿತ್ ಕ್ವಚಿದಪಿ ಪ್ರಜಾನಾಂ ಫಲಿತಕ್ಲಮಸ್ವೇದ ದೌರ್ಗಂಧ್ಯ ಜರಾಮಯಾಪಮೃತ್ಯು ಶೀತೋಷ್ಣ
ವೈವರ್ಣ್ಯೋಪಸರ್ಗಾದಯಃ ತಾಪವಿಶೇಷಾಃ ಭವಂತಿ ಯಾವಜ್ಜೀವಂ ಸುಖಂ ನಿರತಿಶಯಮೇವ. ಇನ್ನು ನಾಲ್ಕನೇದ್ದು ಕುಮುದ ಅಂತನ್ನೋ ಪರ್ವತ. ಮೇರು ಪರ್ವತದ ಮತ್ತೊಂದು ಭಾಗದಲ್ಲಿ ಆಧಾರ ಸ್ತಂಭದಂತೆ ಇರತಕ್ಕಂತಹ ಕುಮುದ ಎಂಬತಕ್ಕಂತಹ ನಾಲ್ಕನೇ ಪರ್ವತ. ಆ ಪರ್ವತದ ಮೇಲೆ ದೊಡ್ಡ ಆಲದ ಮರ ಇದೆ ಅಂತ ಹೇಳಿದ್ರು ಹಿಂದೆ. ಆ ಆಲದ ಮರ ಏನಿದೆ, ಕುಮುದ ಎಂಬತಕ್ಕಂತಹ ಪರ್ವತದಲ್ಲಿ ಬೆಳೆದಂತಹ ಆಲದ ಮರದಕ್ಕೆ ಶತವಲ್ಷ ಅಂತ ಹೆಸರು. ಶತವಲ್ಷೋ ನಾಮ ವಟಃ ಅಂತ, ವಟಪತ್ರ. ಅದು ವಟ ಮರ, ಶತವಲ್ಷ ಅಂತ ಅದಕ್ಕೆ ಹೆಸರು. ಆ ಒಂದು ವಟ ಮರ ಏನಿದೆ, ಅದರ ಕೊಂಬೆಗಳಿಂದ ನಮಗೆ ಏನೇನು ಬೇಕೋ ಎಲ್ಲವನ್ನೂ ಕೊಡತಕ್ಕಂತಹ ನದಿಗಳು ಕೆಳಮುಖವಾಗಿ ಹರಿತಾವಂತೆ. ಬಯಸಿದ್ದನ್ನೆಲ್ಲ ಕೊಡುವಂತಹ ನದಿಗಳಂತೆ ಅದು. ನಮಗೆ ಬೇಕಾದ ವಸ್ತುಗಳನ್ನ ಏನೇನು ಬಯಸ್ತೇವೋ ಅದನ್ನೆಲ್ಲ ಕೊಡತಕ್ಕಂತಹ ನದಿಗಳು. ಆ ನದಿಗಳು ಕೆಳಗೆ ಮುಖ ಮಾಡಿ ಹರಿತಾ ಇದ್ದಾವೆ. ಆ ನದಿಗಳಿಂದ ಜನರು ಏನೇನು ತಗೊಳ್ತಾರೆ ಅಂದ್ರೆ, ಅವರಿಗೆ ಬೇಕಾಗಿರ್ತಕ್ಕಂತಹ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬೆಲ್ಲ, ಅನ್ನ, ಭಕ್ಷ್ಯ ಭೋಜ್ಯಗಳು, ವಸ್ತ್ರಗಳು, ಹಾಸಿಗೆಗಳು, ಆಸನಗಳು, ಆಭರಣಗಳು ಮೊದಲಾದವುಗಳನ್ನೆಲ್ಲ ತಗೊಳ್ತಾರಂತೆ. ಸರ್ವಕಾಮದುಘಾಹ. ಅರ್ವಾಚೀನಾಹ ಜನಗಳು ಏನು ಮಾಡ್ತಾರೆ, ಬೇಕಾದ ವಸ್ತುಗಳು ಅಂತ ಹೇಳುವಾಗ ಹಾಲು, ಮೊಸರು, ತುಪ್ಪ, ಪಯೋ, ದಧಿ, ಘೃತ, ಮಧು, ಜೇನು, ಗುಡ ಅಂದರೆ ಬೆಲ್ಲ, ಆಮೇಲೆ ಅನ್ನ, ಆಮೇಲೆ ಅನ್ನಾದಿ ಅಂಬರ, ಅನ್ನ ಮೊದಲಾದವುಗಳು ಮತ್ತು ಅಂಬರ, ಅನ್ನ ಮೊದಲಾದವುಗಳು ಅಂತ ಹೇಳಿರೋದ್ರಿಂದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಇಟ್ಕೊಳ್ಬೇಕು, ಆ ತಿನ್ನಲಿಕ್ಕೆ ಪದಾರ್ಥಗಳು ಎಲ್ಲ. ಆಮೇಲೆ ಅಂಬರ ಅಂದರೆ ವಸ್ತ್ರಗಳು, ಶಯ್ಯ ಅಂದರೆ ಹಾಸಿಗೆ, ಆಸನಗಳು, ಆಭರಣಾದಯ ಆಭರಣ ಮೊದಲಾದವುಗಳು. ಹೀಗೆ ತಿನ್ನುವ ಪದಾರ್ಥಗಳೂ ಆಯಿತು, ಮತ್ತು ಬೇಕಾಗುವ ಹಾಸಿಗೆ, ವಸ್ತ್ರ ಮೊದಲಾದವುಗಳು ಆಯಿತು. ಎಲ್ಲವನ್ನೂ ಕೊಡ್ತಕ್ಕಂಥದ್ದು. ಸರ್ವಕಾಮದುಗಾಹ ನದಾಹ. ಎಲ್ಲ ರೀತಿಯಾದ ಕಾಮನೆಗಳನ್ನು ಈಡೇರಿಸ್ತಕ್ಕಂತಹ ನದಿಗಳು. ಆ ನದಿಗಳು ಹರಿತಾವೆ, ಅದು ಎಲ್ಲವನ್ನೂ ಕೊಡ್ತಾವೆ. ಅಲ್ಲಿರ್ತಕ್ಕಂತಹ ನದಿಗಳು ಕುಮುದಾಗ್ರಾತ್ ಪತಂತಹ ಉತ್ತರೇಣ ಇಲಾವೃತಂ ಉಪಭೋಜಯಂತಿ. ಉತ್ತರೇಣ ಅನ್ನಂದ್ರೆ ಇಲ್ಲೂ ಕೂಡ ಹಾಗೆ, ಆತ್ಮನಃ ಉತ್ತರತಃ ಅಂತ, ತನ್ನ ಉತ್ತರ ಭಾಗದವರೆಗೂ ಕೂಡ ಉತ್ತರ ದಿಕ್ಕಿಗೆ ಹರಿತಾ ಇದೆ ಅಂತ. ಅಲ್ಲಿ ಹಿಂದೆ ಪಶ್ಚಿಮತಃ ಅಂತಂದ್ರೆ ತನ್ನಿಂದ, ಆತ್ಮನಃ ಪಶ್ಚಿಮತಃ, ತನ್ನಿಂದ ಪಶ್ಚಿಮ ಭಾಗಕ್ಕೆ ಅದು ಹರಿತಾ ಇದೆ. ಇದು ತನ್ನಿಂದ ಉತ್ತರ ಭಾಗಕ್ಕೆ ಹರಿತಾ ಇದೆ. ಉತ್ತರ ಭಾಗದ ಜನರಿಗೆ ಅಂದರೆ ಇಳಾವೃತ ಖಂಡದ ಉತ್ತರ ಭಾಗದ ಜನರಿಗೆ ಸುಖವನ್ನು ಕೊಡ್ತಾವೆ. ಕುಮುದ ಪರ್ವತದ ತುದಿಯಿಂದ ಕೆಳಗೆ ಧುಮುಕಿ ಇಳಾವೃತ ಖಂಡದ ಉತ್ತರ ಭಾಗದ ಜನರೇನಿದ್ದಾರೆ ಅವರಿಗೆ ಸುಖವನ್ನು ತಂದು ಕೊಡ್ತಾವೆ. ಆ ನದಿಗಳನ್ನ ಸೇವಿಸ್ತಕ್ಕಂತಹ ಜನರೇನಿದ್ದಾರೆ ಅವರಿಗೆ ಯಾವ ರೋಗಗಳು ಬರೋದಿಲ್ಲ ಅಂತೆ. ಎಂಥ ರೋಗಗಳು ಅಂದರೆ, ಪ್ರಜಾನಾಂ ಫಲಿತ ಕ್ಲಮ ಅಂದರೆ ಶರೀರದಲ್ಲಿ ಯಾವುದೇ ರೀತಿಯಾದ ಚರ್ಮದ ರೋಗ, ಚರ್ಮ ಸುಕ್ಕಿಡಿದು ನೆರೆ ಬರೋದು, ವಯಸ್ಸಾದ ಮೇಲೆ ಚರ್ಮ ಸುಕ್ಕಿಡಿಯತ್ತೆ. ಆ ರೀತಿ ಆಗೋದಿಲ್ಲ ಅವರಿಗೆ. ಚರ್ಮದಲ್ಲಿ ಈಗ ವಯಸ್ಸಾಯಿತು ಅಂದರೆ ಏನಾಗತ್ತೆ, ಚರ್ಮ ಸುಕ್ಕಿಡಿಯತ್ತಲ್ಲ, ಆ ರೀತಿ ಆಗೋದೇ ಇಲ್ಲ. ಈ ಮರದ
ಮರವನ್ನು ಸೇವಿಸ್ತಕ್ಕಂತಹ ಜನರಿಗೆ ಚರ್ಮದಲ್ಲಿ ಸುಕ್ಕಿಡಿಯೋದು, ನರೆ ಬರೋದು, ಆಯಾಸ ಆಗೋದು, ಬೆವರು ಬರೋದು, ಕೆಟ್ಟ ವಾಸನೆ ಬರೋದು, ಶರೀರ ದುರ್ಗಂಧ ಆಗೋದು, ಆಮೇಲೆ ಜರ, ಮುಪ್ಪು ಬರೋದು, ಆಮಯ ಅಂದರೆ ರೋಗ, ಅಪಮೃತ್ಯು ಮೊದಲಾದವುಗಳು ಯಾವುದು ಬರೋದಿಲ್ಲ. ಶೀತ, ಉಷ್ಣ, ಆಮೇಲೆ ವೈವರ್ಣ್ಯ ಅಂದರೆ ಕಾಂತಿ ಹೀನ ಆಗೋದು, ಅದು ಆಗೋದಿಲ್ಲ. ಆಮೇಲೆ ಜ್ಞಾನಕ್ಕೆ ವಿಘ್ನವನ್ನು ತಂದು ಕೊಡುವಂಥದ್ದು, ಅದು ಆಗೋದಿಲ್ಲ. ಅಪಸರ್ಗಾದಿಗಳು, ಉಪಸರ್ಗಾದಿಗಳು ಅಂತ ಹೇಳಿದ್ದಾರೆ. ಉಪಸರ್ಗ ಅಂತನ್ನೋ ಶಬ್ದಕ್ಕೆ ವಿಜಯಧ್ವಜ ತೀರ್ಥರು ಜ್ಞಾನ ವಿಘ್ನೋಪದ್ರವಾಹ ಅಂತ ಬರೆದಿದ್ದಾರೆ. ಉಪಸರ್ಗಾದಿಗಳು ಕೂಡ ಆಗೋದಿಲ್ಲ ಅಂದರೆ ಜ್ಞಾನಕ್ಕೆ ವಿಘ್ನ ಮುಂತಾದ ಕಷ್ಟಗಳು ಅದು ಕೂಡ ಆಗೋದಿಲ್ಲ. ಆದಿ ಅನ್ನೋ ಪದದಿಂದ ರಾಜದಸ್ಯು ಪೀಡಾ ಸಂಗ್ರಹ ಮಾಡಬೇಕು. ರಾಜರಿಂದ, ಕಳ್ಳರಿಂದ ಮೊದಲಾದ ಪೀಡೆಗಳು ಕೂಡ ಇರೋದಿಲ್ಲ. ಯಾವಾಗಲೂ ಸುಖವೇ. ಅವರು ಬದುಕಿರುವಷ್ಟು ಕಾಲ ಉತ್ತಮವಾದ ಸುಖವೇ ಸಿಗತ್ತೆ ಅವರಿಗೆ. ಯಾವಜ್ಜೀವಂ ಸುಖಂ ನಿರತಿಶಯಮೇವ ಅಂತಹ ಒಂದು ಜೀವನ ಅವರಿಗೆ ಸಿಗ್ತದೆ. ಆಚಾರ್ಯ ಇಲ್ಲಿ ಯಾರು ಓದ್ತಾರೆ ಆಚಾರ್ಯ? ಇಲ್ಲಿ ಒಂದು ಯಕ್ಷರು, ಗಂಧರ್ವರು ಆ ತರ ಅವ್ರ ಮುಟ್ಟ ಅವರಿದ್ದಾರೆ ಅಲ್ಲಿ. ದೇವತೆಗಳು, ದೇವತೆಗಳ ಉಪ ದೇವತೆಗಳು, ದೇವತೆಗಳ ಸೇವಕರು, ಯಕ್ಷ, ಗಂಧರ್ವ, ಕಿನ್ನರು ಮೊದಲಾದವರೆಲ್ಲ ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಏವಂ ಕುಮುದ ನಿರೂಢೋ ಯಃ ಶತಬಲ್ಶೋ ನಾಮ ವಟಃ ತಸ್ಯ ಸ್ಕಂದೇಭ್ಯೋ ಅರ್ವಾಚೀನಾಃ ಪಯೋದಧಿಘೃತ ಮಧು ಗುಡಾನ್ನಾದಿ ಅಂಬರಶಯ್ಯಾಸನಾಭರಣಾದಯಃ ಸರ್ವಕಾಮದುಘಾಃ ನದಾಃ ಕುಮುದಾಗ್ರಾತ್ ಪತಂತಃ ಉತ್ತರೇಣ ಇಲಾವೃತಂ ಉಪಭೋಜಯಂತಿ. ಯಾನ್ ಉಪಯುಂಜಾನಾನ ನ ಕದಾಚಿತ್ ಕ್ವಚಿದಪಿ ಪ್ರಜಾನಾಂ ಫಲಿತಕ್ಲಮ ಸ್ವೇದ ದೌರ್ಗಂಧ್ಯ ಜರಾಮಯಾ ಅಪಮೃತ್ಯು ಶೀತೋಷ್ಣ ವೈವರ್ಣ್ಯೋಪಸರ್ಗಾದಯಃ ತಾಪವಿಶೇಷಾಃ ಭವಂತಿ. ಯಾವಜ್ಜೀವಂ ಸುಖಂ ನಿರತಿಶಯಮೇವ. ಕುರಂಗ, ಕುರರ, ಕುಸುಂಭ, ವೈಕಂಕತ್ರಿಕೂಟ, ಶಿಶಿರ, ಪತಂಗ, ರುಚಕ, ನಿಷಧ, ಶಿತಿ, ವಾಸ, ಕಪಿಲ, ಶಂಖ, ವೈಡೂರ್ಯ, ಜಾರುಧಿ, ಹಂಸರ್ಷಭ, ನೀರ, ನಾಗ, ಕಾಳಂಜರ, ನಾರದಾದಯೋ ಗಿರಯೋ ಮೇರೋಃ ಕರ್ಣಿಕಾಯಾಃ ಇವ ಕೇಸರಭೂತಾಃ ಮೂಲದೇಶೇ ಪರಿತಃ ಉಪಕ್ಲುಪ್ತಾಃ. ಆಚಾರಲ್ಲಿ ಕುರಂಗ, ಕುರೂರತ ಇದೆ. ಕುರರ ಹೇಳಿರಿ, ಕುರೂರ ರೈಟ್? ಕುರಂಗ, ಕುರರ ಅಂತಿದೆ. ಕುರಂಗ, ಕುರೂರ ಅಂತ ಅಲ್ಲಿದೆಯಾ? ಕುರರ ಇವರು ವಿಜಯಧ್ವಜರು ಕುರಂಗ ಕುರರಾದಿ ಪರ್ವತಾಹ ಅಂತ ಬರೀತಾರೆ ನೋಡಿ. ಕುರರ ಅಂತಾನೆ ತಗೊಂಡಿದ್ದಾರೆ. ಕುರಂಗ, ಕುರರ ಮೊದಲಾದ ಪರ್ವತಗಳಿದೆಲ್ಲ ಪರ್ವತಗಳ ಹೆಸರುಗಳು. ಈ ಎಲ್ಲ ಪರ್ವತಗಳು ಅಲ್ಲಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲಿ ಅಂದರೆ ಮೂಲದೇಶೇ ಪರಿತಃ,
ಕೇಸರಭೂತಾಃ ಕರ್ಣಿಕಾಯ ಮೇರೋಃ ಕರ್ಣಿಕಾಯಾಃ ಇವ ಕೇಸರಭೂತಾಃ ಮೂಲದೇಶೇ ಪರಿತಃ ಅಂತ. ಅಂದರೆ ಈ ಇದು ಏನಿದೆ ಅಲ್ಲ, ಕಮಲದ ಹೂವು ಅಂತ ಮೇರು ಪರ್ವತದ ಸುತ್ತಲೂ ಕೂಡ ಕೇಸರಗಳು, ಹಾಗೆ ಕಮಲದ ಹೂವಿನ ಕೇಸರಗಳು ಇರ್ತಾವಲ್ಲ ಸುತ್ತಲೂ, ಹಾಗೆ ಮೇರು ಪರ್ವತದ ಸುತ್ತಲೂ ಕೇಸರಗಳಂತೆ ಆ ಕಮಲದ ಹೂವಿನ ಕರ್ಣಿಕೆಯ ಸುತ್ತಲೂ ಕೇಸರಗಳು ಇರುವಂತೆ ಈ ಭೂಮಂಡಲ ಅಂತನ್ನೋ ಕಮಲದ ಕರ್ಣಿಕೆಯಲ್ಲಿಯೂ ಕೂಡ, ಈ ಭೂಮಂಡಲ ಅಂತನ್ನೋದು ಒಂದು ಕಮಲ ಅಂತ ಇಟ್ಟುಕೊಂಡ್ರೆ, ಆ ಭೂಮಂಡಲ ಅನ್ನೋ ಕಮಲದ ಕರ್ಣಿಕೆಯಂತೆ ಇರೋದು ಮೇರು ಪರ್ವತ. ಆ ಮೇರು ಪರ್ವತದ ಸುತ್ತಲೂ ಕೇಸರಗಳಂತೆ ಈ ಮುಂದೆ ಹೇಳುವ ಪರ್ವತಗಳೆಲ್ಲ ಇದ್ದಾವೆ ಅಂತ ಅರ್ಥ. ಯಾವ್ದ್ಯಾವ್ದು ಪರ್ವತಗಳು ಅಂದ್ರೆ ಕುರಂಗ, ಕುರರ, ಕುಸುಂಭ, ವೈಕಂಕತ, ತ್ರಿಕೂಟ, ಶಿಶಿರ, ಪತಂಗ, ರುಚಕ, ನಿಷಧ, ಶಿತಿವಾಸ, ಕಪಿಲ, ಶಂಖ, ವೈಢೂರ್ಯ, ಜಾರುಧಿ, ಹಂಸ, ಋಷಭ, ನೀರ, ನಾಗ, ಕಾಳಂಜರ, ನಾರದ, ಇವೇ ಮೊದಲಾದಂತಹ ಪರ್ವತಗಳು ಅಂತ ಹಾಗೆ ಪಡಿಸ್ಕೋಬೇಕು. ದಂಡಿ ವ್ಯತ್ಯಾಸ ಬರ್ತದೆ. ನೀ ಏನು ಕೂಡ ಹೇಳಿರಿ, ಇಲ್ಲಿ ಒಂದು ಚಿತ್ರಿ ಕೂಡ ಇದೆ, ಎಲ್ಲಿದೆ? ಕುರಂಗ, ಕುರರ ಹೇಳಿರಿ, ಕುಸುಂಭ, ಕುಸುಂಭ, ಆಮೇಲೆ ವೈಕಂಕತ, ವೈಕಂಕತ, ವೈಕಂಕ ಅಂತಿದೆ. ವೈಕಂಕ ಇದೆ, ಇಲ್ಲಿ ವೈಕಂಕತ ಅಂತಿದೆ. ಆಮೇಲೆ ತ್ರಿಕೂಟ ಅಂತ ಇದೆ, ಅಲ್ಲಿ ಚಿತ್ರಿಕೂಟ ಇದೆ. ಹಂಗಲ್ಲ, ವೈಕಂಕ ತ್ರಿಕೂಟ ಅಂತಿದೆ ಅಲ್ಲಿ. ವೈಕಂಕ ಆದ್ಮೇಲೆ ತಾ ಬದಲು ಚಿ ಅನ್ನೋ ಪದ ಇದೆ, ಚಿ ಅನ್ನೋ ಅಕ್ಷರ ಇದೆ. ವೈಕಂಕತ ಅಂತ ಆಗಬೇಕು. ಅದಕ್ಕೆ ವೈಕಂಕತದ ಬದಲು ವೈಕಂಕ ಅಂತ ಹೇಳಿರ್ಬೋದು ಅಂತ ಇಟ್ಕೊಳ್ಳೋಣ. ತ್ರಿಕೂಟದ ಬದಲು ಚಿತ್ರಿಕೂಟ ಅಂತ ಹೇಳಿದ್ದಾರೆ. ಬರೇ ತ್ರಿಕೂಟ ಅಲ್ಲ, ಚಿತ್ರಿಕೂಟ ಅಂತ ಹೇಳಿದ್ದಾರೆ, ಅಷ್ಟು ವ್ಯತ್ಯಾಸ. ಆಮೇಲೆ ವೈದೂರ್ಯ ಇಲ್ಲಿ ನಮ್ಮ ಬುಕ್ಲಿ ಬಂದ ಶಿಶಿರ, ಪತಂಗ, ಆಮೇಲೆ ರುಚಕ, ಪತಂಗ ಆದ್ಮೇಲೆ ರುಚಕ, ನಿಷಧ, ಶಿತಿವಾಸ ಅದೆಲ್ಲ ಕರೆಕ್ಟ್ ಆಗಿ ಇದೆ. ಕಪಿಲ ಸರಿಯಾಗಿದೆ. ಶಂಖ, ವೈಢೂರ್ಯ ಅಂತಿದೆ. ವೈಢೂರ್ಯ ಅದೆಲ್ಲ ದಕಾರ ಡಕಾರ ಎಲ್ಲ ಒಂದೇ. ವೈಢೂರ್ಯ ಆದ್ಮೇಲೆ ಜಾರುದಿ, ಹಂಸ, ಋಷಭ, ನೀರ, ನಾಗ, ಕಾಳಂಜರ ಸರಿಯಾಗೇ ಇದೆ. ಅದೇ ವೈದೂರ್ಯ ಅಂತಿದೆ ಅಷ್ಟೇ. ವೈದೂರ್ಯ ಬದಲು ವೈಢೂರ್ಯ ಎಲ್ಲ ಅದೇನು ಅಷ್ಟೊಂದು ವ್ಯತ್ಯಾಸ ಬರೋದಿಲ್ಲ. ಆಮೇಲೆ ವೈಕಂಕತ ಅನ್ನೋಲ್ಲಿ ಮಾತ್ರ ವೈಕಂಕ ಅಂತ ಹೇಳಿದ್ದಾರೆ. ಆ ವೈಕಂಕ ಅಂತ ಮಾಡಿ ತ್ರಿಕೂಟ ಅನ್ನೋದನ್ನ ಚಿತ್ರಿಕೂಟ ಅಂತ ಮಾಡಿದ್ದಾರೆ, ಹಾಗಿಟ್ಕೊಂಡಿದ್ದಾರೆ. ವೈಕಂಕತ ತ್ರಿಕೂಟ ಅಂತ ಇಲ್ಲಿ ಹೇಳಿದ್ದಾರೆ. ಎಷ್ಟು ವ್ಯತ್ಯಾಸ, ಎಷ್ಟು ಪರ್ವತಗಳಾಯ್ತು? ವೈಕಂಕ ತ್ರಿಕೂಟ ಅಂತಿದೆ ಇಲ್ಲಿ. ವೈಕಂಕ ತ್ರಿಕೂಟ ಅಂತಿದೆ, ಅಚಿ ಇಲ್ಲ. ವೈಕಂಕತ ಬದಲು ವೈಕಂಕ ಅಂತ ಹೇಳಿದ್ದಾರೆ. ತ್ರಿಕೂಟ ಪರ್ವತ, ಇದು ಹೆಸರು ಗೊತ್ತಿದೆ ಅಲ್ಲ, ತ್ರಿಕೂಟ ಪರ್ವತ ಅನ್ನೋದು ಪ್ರಸಿದ್ಧವೇ. ಎಷ್ಟಾಯ್ತು? ಕುರಂಗ 1 2 3 4 5 6 13 15 16 17 18 19 20 ಪರ್ವತಗಳು ಹೇಳಿದ್ದಾರೆ. ಇದೆಲ್ಲ ಸುತ್ತಲೂ ಆ ಕಮಲದ ಹೂವಿಗೆ ಕೇಸರಗಳಿರ್ತಾವಲ್ಲ, ಆ ಥರ ಸುತ್ತಲೂ ಇರ್ತಕ್ಕಂತಹ ಪರ್ವತಗಳಿವೆಲ್ಲ. ಒಂದು ಕಮಲದ ಹೂವನ್ನು ಚಿತ್ರ ಮಾಡಿದ ಹಾಗೆ ಮಾಡಿ ಮಧ್ಯದಲ್ಲಿ ಈ ಮೇರು ಪರ್ವತವನ್ನ
ಕರ್ಣಿಕೆಯ ಹಾಗೆ ಬಿಡಿಸಿ ಆ ಮೇರು ಪರ್ವತದ ಸುತ್ತಲೂ ಕೇಸರಗಳಂತೆ ಈ ಪರ್ವತಗಳನ್ನೆಲ್ಲ ಚಿತ್ರ ತೆಗಿಬೇಕು. ಆವಾಗ ಆ ಒಂದು ಕಲ್ಪನೆ ಬರ್ತದೆ. ಪದ್ಮದಂತೆ, ಕಮಲದಂತೆ ಸುತ್ತಲೂ ಇರತಕ್ಕಂತಹ ಪರ್ವತಗಳಿವೆಲ್ಲ. ಇವೇ ಮೊದಲಾದ ಪರ್ವತಗಳು ಅಂತ 20 ಹೇಳಿದ್ದಾರೆ. 20 ಮಾತ್ರ ಅಲ್ಲ, ಇನ್ನೂ ಜಾಸ್ತಿ ಇದೆ. 20 ಹೆಸರನ್ನ ಹೇಳಿದ್ದಾರೆ. ಇದೇ ರೀತಿಯಾದ ಅನೇಕ ಪರ್ವತಗಳು ಆ ಪದ್ಮದ ಶಿಖರಗಳು, ಪದ್ಮಗಳಿಗೆ ಕೇಸರಗಳಿರುವಂತೆ ಈ ಭೂಮಂಡಲ ಅಂತನ್ನೋ ಕಮಲದ ಕರ್ಣಿಕೆಯಲ್ಲೂ ಕೂಡ ಮೇರು ಪರ್ವತದ ಸುತ್ತಲೂ ಕರ್ಣಿಕೆಗಳಂತೆ ಇದೆ. ಕುರಂಗ, ಕುರರ, ಕುಸುಂಭ, ವೈಕಂಕತ, ತ್ರಿಕೂಟ, ಶಿಶಿರ, ಪತಂಗ, ರುಚಕ, ನಿಷಧ, ಶಿತಿವಾಸ, ಕಪಿಲ, ಶಂಖ, ವೈಡೂರ್ಯ, ಜಾರಧಿ, ಹಂಸ, ಋಷಭ, ನೀರ, ನಾಗ, ಕಾಳಂಜರ, ನಾರದಾದಯೋ ಗಿರಯೋ ಮೇರೋಃ ಕರ್ಣಿಕಾಯಾಃ ಇವ ಕೇಸರಭೂತಾಃ ಮೂಲದೇಶೇ ಪರಿತಃ ಉಪಕ್ಲುಪ್ತಾಃ. ಜಠರ ದೇವಕೂಟೌ ಮೇರುಂ ಪೂರ್ವೇಣ 18 ಯೋಜನ ಸಹಸ್ರೌ ಉದಗಾಯತೌ 2,000 ಪೃಥೂತ್ತುಂಗೌ ಭವತಃ. ಏವಂ ಅಪರೇಣ ಪವನ ಪಾರಿಯಾತ್ರೌ ದಕ್ಷಿಣೇನ ಕೈಲಾಸ ಕರವೀರೌ ಪ್ರಾಗಾಯತೌ ಏವಂ ಉತ್ತರತಃ ಶೃಂಗಮಕರೌ ಇತ್ಯಷ್ಟಭಿಃ ಏತೈಃ ಪರಿಸೃತೋ ಅಗ್ನಿರಿವ ಪರಿತೋ ಮೇರುಃ ಚಕಾಸ್ತಿ ಕಾಂಚನಗಿರಿಃ. ಬಂಗಾರದ ಪರ್ವತ ಮೇರು ಪರ್ವತ ಅಗ್ನಿಯಂತೆ ಬೆಳಗುತ್ತಾ ಇದೆ. ಆ ಮೇರು ಪರ್ವತದ ಸುತ್ತಲೂ ಕೂಡ ಏನೇನಿದೆ, ಎಲ್ಲೆಲ್ಲಿ 8 ಹೇಳಿದ್ದಾರೆ. ಅದರ ಪೂರ್ವಕ್ಕೆ ಮೇರುಂ ಪೂರ್ವೇಣ ಜಠರ ದೇವಕೂಟವು, ಜಠರ ಮತ್ತು ದೇವಕೂಟ ಅಂತ 2 ಪರ್ವತಗಳು ಪೂರ್ವ ದಿಕ್ಕಿನಲ್ಲಿದೆ. ಮೇರುವಿನ ಪೂರ್ವ ದಿಕ್ಕಿಗೆ ಮಂದರದಿಂದ ಆಚೆ ದಕ್ಷಿಣದಿಂದ ಉತ್ತರಕ್ಕೆ ಚಾಚಿಕೊಂಡಿದೆ. ಮಂದರ ಪರ್ವತದ ಆಚೆ ದಕ್ಷಿಣದಿಂದ ಉತ್ತರಕ್ಕೆ ಚಾಚಿಕೊಂಡು ಜಠರ ಮತ್ತು ದೇವಕೂಟ ಅನ್ನೋ 2 ಪರ್ವತಗಳಿದ್ದಾವೆ. ಇದು ಮೇರು ಪರ್ವತದ ಪೂರ್ವ ಭಾಗದಲ್ಲಿ ಇರ್ತಕ್ಕಂಥದ್ದು. ಮೇರು ಪರ್ವತದ ಪೂರ್ವಕ್ಕೆ ಮಂದರ ಪರ್ವತದಿಂದ ಆಚೆ ದಕ್ಷಿಣ ಮತ್ತು ದಕ್ಷಿಣದಿಂದ ಉತ್ತರಕ್ಕೆ ಇರ್ತಕ್ಕಂಥದ್ದು ಜಠರ ಮತ್ತು ದೇವಕೂಟ ಅಂತ 2 ಪರ್ವತಗಳು. ಇದು ಉದ್ದ ಎಷ್ಟು ಅಂದ್ರೆ 18,000 ಯೋಜನ ಉದ್ದ ಇದೆ, 2,000 ಯೋಜನ ಅಗಲ ಮತ್ತು 2,000 ಯೋಜನ ಎತ್ತರ. 2,000 ಯೋಜನ ಅಗಲ ಮತ್ತು 2,000 ಯೋಜನ ಎತ್ತರದಲ್ಲಿ ಇದೆ. ಉದ್ದ 18,000 ಯೋಜನ ಅಷ್ಟುದ್ದಕ್ಕೆ ಚಾಚಿಕೊಂಡಿದೆ. ದಕ್ಷಿಣದಿಂದ ಉತ್ತರದವರೆಗೂ 18,000 ಯೋಜನ ಉದ್ದ ಇದೆ ಈ ಪರ್ವತ. ಇನ್ನು ಆ ಮೇರುವಿನ ಪಶ್ಚಿಮಕ್ಕೆ ಸುಪಾರ್ಶ್ವ ಅನ್ನೋ ಪರ್ವತದಿಂದ ಆಚೆ ಪವನ ಪರ್ವತ ಮತ್ತು ಪಾರಿಯಾತ್ರ ಅನ್ನೋ ಪರ್ವತ, 2 ಪರ್ವತಗಳು. ಪವನ ಪಾರಿಯಾತ್ರೌ ಅಂತ, ಪವನ ಮತ್ತು ಪಾರಿಯಾತ್ರ ಅಂತನ್ನೋ 2 ಪರ್ವತಗಳು ಮೇರು ಪರ್ವತದಿಂದ ಪಶ್ಚಿಮಕ್ಕೆ ಇದೆ. ಮೇರುವಿನ ಪಶ್ಚಿಮಕ್ಕೆ ಇರ್ತಕ್ಕಂತಹ ಪರ್ವತಗಳು ಸುಪಾರ್ಶ್ವ ಅಂತನ್ನೋ ಪರ್ವತದ ಆಚೆ. ಅದು ಕೂಡ 18,000 ಯೋಜನ ಉದ್ದ, 2,000 ಯೋಜನ ಅಗಲ, 2,000 ಯೋಜನ ಎತ್ತರ. ಇದು ದಕ್ಷಿಣದಿಂದ ಉತ್ತರಕ್ಕೆ ಚಾಚಿಕೊಂಡಿದೆ. ಅದೇ ಥರ ಮೇರುವಿನ ದಕ್ಷಿಣ ಭಾಗದಲ್ಲಿ ಮೇರುಮಂದರ ಅಂತನ್ನೋ ಪರ್ವತದ ಹೊರಭಾಗದಲ್ಲಿ ಕೈಲಾಸ ಮತ್ತು ಕರವೀರ ಪರ್ವತಗಳು,
ಕೈಲಾಸ ಪರ್ವತ ಮತ್ತು ಎಲ್ಲ ಹೋಯ್ತು, ಕರವೀರ ಪರ್ವತ. ಇದು ಮೇರು ಪರ್ವತದ ದಕ್ಷಿಣದಲ್ಲಿ ಇರ್ತಕ್ಕಂಥದ್ದು. ಮೇರುಮಂದರ ಅಂತನ್ನೋ ಪರ್ವತದ ಹೊರಭಾಗದಲ್ಲಿದೆ ಕೈಲಾಸ ಪರ್ವತ ಮತ್ತು ಕರವೀರ ಪರ್ವತ. ಅದು ಕೂಡ 18,000 ಯೋಜನ ಉದ್ದ, 2,000 ಯೋಜನ ಅಗಲ, 2,000 ಯೋಜನೆ ಎತ್ತರ. ಇದು ಪೂರ್ವದಿಂದ ಪಶ್ಚಿಮದವರೆಗೆ ಹರಡಿಕೊಂಡಿದೆ. ಆಮೇಲೆ ಆ ಮೇರು ಪರ್ವತದ ಉತ್ತರ ದಿಕ್ಕಿನಲ್ಲಿ ಕುಮುದ ಅಂತನ್ನೋ ಪರ್ವತಕ್ಕಿಂತ ಆಚೆ ಶೃಂಗ ಪರ್ವತ, ಮಕರ ಪರ್ವತ ಅಂತ 2 ಪರ್ವತಗಳು. ಅದು ಕೂಡ 18,000 ಯೋಜನ ಉದ್ದ, 2,000 ಯೋಜನ ಅಗಲ, 2,000 ಯೋಜನೆ ಎತ್ತರ. ಪೂರ್ವದಿಂದ ಪಶ್ಚಿಮಕ್ಕೆ ಹರಡಿದೆ. ಹೀಗೆ ಈ ಹೋಮ ಮಾಡುವಾಗ 4 ಕಡೆಗೂ ದರ್ಭೆಗಳನ್ನು ಪರಿಸ್ತರಣ ಅಂತ ಹಾಕ್ತಾರಲ್ಲ. ಹೋಮದ ಕುಂಡದ ಸುತ್ತಲೂ ಕೂಡ 4 ಕಡೆಗೂ ಪರಿಸ್ತರಣಗಳನ್ನು ಉದ್ದಕ್ಕೆ ಹಾಕ್ತಾರೆ. ದರ್ಭೆಗಳನ್ನು ಉದ್ದಕ್ಕೆ ಹಾಕೋದು, ಅದನ್ನು ಪರಿಸ್ತರಣ ಅಂತ ಕರೀತಾರೆ. ಈಗ ಮತ್ತೆ ಬೇರೆ ಡೈರಿಗಾಗಲ್ಲ. ದರ್ಭೆಯ ಪರಿಸ್ತರಣಗಳನ್ನು ಹೇಗೆ ಹಾಕ್ತಾರೋ ಅಗ್ನಿಗೆ, ಇದು ಹೋಮದ ಕುಂಡಕ್ಕೆ 4 ಕಡೆಯಲ್ಲೂ, ಹಾಗೆ 8 ಪರ್ವತಗಳೇನು ಇದ್ದಾವಲ್ಲ, ಇವು 2 ಪರ್ವತಗಳು 4 ಕಡೆಗೆ ಆ ಥರ ಸುತ್ತಲೂ ಸುತ್ತುವರೆದಾವೆ. ಮಧ್ಯದಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡ್ತೇವಲ್ಲ, ಹಾಗೆ ಬಂಗಾರದ ಮೇರು ಪರ್ವತ ಹೋಮದ ಕುಂಡಕ್ಕೆ ಹೋಲಿಸಿದ್ದಾರೆ. ಹೋಮದ ಕುಂಡದ ಮಧ್ಯದಲ್ಲಿ ಅಗ್ನಿ ಬೆಳಗ್ತಾ ಇರ್ತದೆ. ಆ ಅಗ್ನಿಗೆ ಸುತ್ತಲೂ ದರ್ಭೆಯ ಪರಿಸ್ತರಣಗಳನ್ನು 4 ದಿಕ್ಕಿಗೂ ಹಾಕುವ ಹಾಗೆ ಈ ಮೇರು ಪರ್ವತ ಅಂತನ್ನೋದು ಅಗ್ನಿಗೆ ಸಮಾನವಾಗಿ ಬಂಗಾರದ ಪರ್ವತ ಹೊಳಿತಾ ಇದೆ. ಅದರ ಸುತ್ತಲೂ ಪರಿಸ್ತರಣದಂತೆ 8 ಪರ್ವತಗಳು ಕೂಡ 4 ದಿಕ್ಕಿಗೂ ಅದು ಉದ್ದಕ್ಕೆ ಚಾಚಿಕೊಂಡಿದೆ. 18,000 ಯೋಜನ ಉದ್ದ, ಆ ಕಡೆಗೂ 18,000 ಯೋಜನ, ಈ ಕಡೆಗೂ 4 ದಿಕ್ಕಿಗೂ 18,000 ಯೋಜನ ಉದ್ದದ, 2,000 ಯೋಜನ ಅಗಲದ ಈ ಪರ್ವತಗಳು ಈ ದರ್ಭೆಗಳ ಪರಿಸ್ತರಣಗಳಂತೆ ಸುತ್ತುವರೆದಿದ್ದಾವೆ. ಜಠರ ದೇವಕೂಟೌ ಮೇರುಂ ಪೂರ್ವೇಣ 18 ಯೋಜನ ಸಹಸ್ರೌ ಉದಗಾಯತೌ 2,000 ಪೃಥುತುಂಗೌ ಭವತಃ ಏವಂ ಅಪರೇಣ ಪವನ ಪಾರಿಯಾತ್ರೌ ದಕ್ಷಿಣೇನ ಕೈಲಾಸ ಕರವೀರೌ ಪ್ರಾಗಾಯತೌ ಏವಮುತ್ತರತಃ ಶೃಂಗಮಕರೌ ಇತ್ಯಷ್ಟಭಿಃ ಏತೈಃ ಪರಿಸ್ತೃತೋ ಅಗ್ನಿರಿವ ಪರಿತೋ ಮೇರುಃ ಚಕಾಸ್ತಿ ಕಾಂಚನಗಿರಿಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರು. ಆಚಾರ ಮೊದಲು ಮರ ಒಂದು ಹೇಳಿಲ್ಲ, ಅದು ಮರದ ಹೆಸರು ಆಗ್ಲಿ ಬಂದು ಜೇನು ಇದು ತಾನೆ ಹೇಳಿಲ್ಲ ನೀವು. ಮಕ್ಕಳು ಕನ್ನಡದಲ್ಲಿ ಈಚಲು ಮರ. ಈಚಲು ಮರ ಅಂದ್ರೆ ಏನತ್ತ? ಈಚಲು ಅಂದ್ರೆ ಆ ಈಚಲು ಮರದಿಂದ ಇದನ್ನ ತೆಗಿತಾರೆ ಅಂತ ಹೇಳಿದ್ರಲ್ಲ, ಮದ್ಯವನ್ನು ತೆಗಿತಾರೆ ಅಂತ ಹೇಳಿದ್ರಲ್ಲ, ಮದ್ಯವನ್ನು. ಅದೇ ಮಧು. ಮಧು ಅಂತ ಇಲ್ಲಿ ಹೇಳಿದ್ದಾರೆ. ಮಧು ಬರುತ್ತೆ ಅಂತ, ಜೇನು ಹರಿತದೆ, ಜೇನಿನ ಧಾರೆ, ಮಧುಧಾರಾಹ ಅಂತ ಹೇಳಿದ್ದಾರೆ. ಒಂದು ಈಚಲು ಮರ ನೀವು ನೋಡಕ್ ಬಿಡಿ ಪಣಮರ. ಧನ್ಯವಾದಗಳು. ಅದು ಈಚಲು ಮರದಿಂದಲೇ ಮದ್ಯವನ್ನ ತೆಗಿತಾರೆ ಅಂತ ಹೇಳಿದ್ರು. ಈಚಲು ಬಂದು ನಿಷೇಧವಾಗಿದೆ. ಹೌದು, ಕಳ್ಳು ಬರುತ್ತೆ ಅದರಿಂದ, ಮದ್ಯ. ಅದರಿಂದ ಅದು ನಿಷಿದ್ಧ. ಅದೇ ಇವಾಗ ಇವರು ಏನು ಬರೋದು, ಸುವಾಸನೆ ಭರಿತವಾಗಿ
5 ಧಾರೆಗಳು ಅದರದೇ ಹರಿಯತ್ತೆ ಅಂತ ಹೇಳಿದ್ದಾರೆ. ಸೊ ಅದು ನಿಷೇಧ ನಮಸ್ಕಾರ. ಅಂದ್ರೆ ಅದಿದು ಅದನ್ನೇ ಮಧು ಅಂತ ಹೇಳಿದ್ದಾರೆ. ಅದು ನಮಗೆ ಇವಾಗ ನಿಷಿದ್ಧ. ಹಾ. ಅವ್ರು ಅದನ್ನು ಸೇವೆ ಮಾಡ್ತಕ್ಕಂಥವ್ರು ಅಲ್ಲಿರ್ತಾರೆ. ಸೂರ್ಯೋದಯಕ್ಕೆ ಮುಂಚೆ ದ್ರವ ತೆಗೆದು ಔಷಧಿ ಅಂತ ಕೊಡ್ತಾರೆ ಗುರುಗಳೇ. ಮಿಗ್ರ ಅಂತ ಏನೋ ಹೇಳ್ತಾರೆ ಅದಕ್ಕೆ. ಯಾರು ಆಯುರ್ವೇದದಲ್ಲಿ ಕೊಡ್ತಾರೆ, ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಔಷಧ? ಹೌದು, ಈಗಲೂ ಹಳ್ಳಿಗಳ ಕಡೆ ಈಗ ಸೂರ್ಯೋದಯಕ್ಕೆ ಮುಂಚೆ ಇದರಿಂದನೇ ದ್ರವ ತೆಗೆದು ಅದಕ್ಕೆ ಇನ್ನು ಕಲ್ಸಕ್ರೆ ಏನೋ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ. ಅದನ್ನ ಔಷಧಿ ಅಂತ ಕೊಡ್ತಾರೆ. ತೆಂಗಿನ ಮರದಲ್ಲಿ ಬೈತಾರೆ ಅಂತಾರೆ. ತೆಂಗಿನ ಮರ ನಮಸ್ಕಾರ.